It is not the government is failing. If you are always blaming of government, it is not correct. ನೀವು ಇರ್ತದಕ್ಕೆ ಇಂಥ ಗೌರ್ಮೆಂಟ್ ಇರೋದು, ನೀವು ಇರೋದಕ್ಕೆ ಇಂಥ ಪ್ರತಿನಿಧಿಗಳು ಇರೋದು. ನೀವು ಎಲ್ಲಿವರೆಗೆ ಜವಾಬ್ದಾರಿ ತಗೊಂಡಾಗ ನಿಮಗೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹೇಳೋದು, ಭಾಷಣ ಮಾಡೋದು, ಹೋಗೋದು. ಬೇರೆ ರಾಜಕಾರಣಿಗಳಿಗೆ ಬಯದ್ಬಿಟ್ರೆ, ರಾಜಕಾರಣಿಗಳು ನಾವು ನಿಮ್ಮ ರೆಪ್ರೆಸೆಂಟೇಟಿವ್ಗಳೇ. ನೀವು ಎಷ್ಟು ಶಾಣ್ಯರಿದ್ದೀರಿ ಅಷ್ಟು ನಾವು ಶಾಣ್ಯರಿದ್ದೀವಿ. ನೀವು ಎಷ್ಟು ಹೊಲಸಿದಿರಿ ಅಷ್ಟ ಹೊಲಸು ನಾವು ಇದ್ದೀವಿ. ಅಗಲಾಲ ಬೆಳಿಗ್ಗೆ ಎದ್ದಾಳೋದು, ಇವ ಏನ್ಲೇವ ಕೊಲ್ರೆಡ್ಡಿ, ಇವ ಸಂತೋಷ್ ಲಾಡು, ಎಲ್ಲ ರಾಜಕಾರಣಿಗಳು ಬೈಯೋದು ಹೋಗೋದು. ದಿಸ್ ಸೊಸೈಟಿ ಹ್ಯಾಸ್ ಟು ಚೇಂಜ್. ನೀವು ಎಲ್ಲಿವರೆಗೆ ಒಳ್ಳೆಯದನ್ನ ಗುರುತಿಸೋದಿಲ್ಲ, ಒಳ್ಳೆದ ಬಗ್ಗೆ ಮಾತನಾಡೋದಿಲ್ಲ, ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡಬೇಕು. ಸೈನ್ಸು, ಟೆಕ್ನಾಲಜಿ, ಡೆವಲಪ್ಮೆಂಟ್, ರಿಸರ್ಚ್ ಬಗ್ಗೆ ಮಾತನಾಡಬೇಕು. ದಯಮಾಡಿ ಇರ್ತಕ್ಕಂಥ ಭವಿಷ್ಯದ ಹುಡುಗರನ್ನ ನೀವು ಕಾಪಾಡಬೇಕು. ಟೀಚರ್ ಆಗ್ಬೇಕು, ಗೈಡ್ ಆಗ್ಬೇಕು, ದಾರಿದೀಪ ಆಗ್ಬೇಕು, ಮಾರ್ಗದರ್ಶಕರಾಗಬೇಕಂತ ಈ ಸಂದರ್ಭದಲ್ಲಿ ತಪ್ಪಲ್ಲಿ ಮನವಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ.